ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಎಲೆಕ್ಟ್ರಿಕಲ್ ಅಂಗಡಿಗೆ ಬೆಂಕಿ ಹೊತ್ತುಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆಗೆ ಅಪಾರ ಪ್ರಮಾಣದ ಹಾನಿಯಾಗಿದೆ. ಹುಬ್ಳಿಲಾಗಿರುವಂತಹ ಒಂದು ಘಟನೆ ಇದು. ಕಂಪ್ಲೀಟ್ ಆಗಿ ಹೊತ್ತಿ ಧಗಧಗ ಅಂತ ಹೊತ್ತಿ ಉರಿದಿದೆ. ರಾಜು ಎಂಬುವರಿಗೆ ಸೇರಿದ ಅಂಗಡಿಯಾಗಿದೆ, ಎಲೆಕ್ಟ್ರಿಕಲ್ ಅಂಗಡಿ. ನೋಡ್ತಾ ಇದ್ದೀವಿ ಬೆಂಕಿಯ ಕೆನ್ನಾಲಿಗೆ ಎಷ್ಟರ ಮಟ್ಟಿಗೆ ವ್ಯಾಪಿಸಿದೆ ಅಂತ. ಬೆಲೆ ಬಾಳುವಂತಹ ವಸ್ತುಗಳು ಸುಟ್ಟು ಕರಕಲಾಗಿದ್ದಾವೆ. ಇನ್ನು ಅಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆರ್.ಎನ್. ಶೆಟ್ಟಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನಮ್ಮ ಫೈರ್ ಟ್ರೈನಿಂಗ್ ಯೂಸ್ ಮಾಡ್ತೀವಿ ಆರ್.ಎನ್. ಶೆಟ್ಟಿ ರಸ್ತೆಯಲ್ಲಿರುವಂತಹ ಎಲೆಕ್ಟ್ರಿಕಲ್ ಅಂಗಡಿ ಇದು. ರಾಜನೂರ್ಗೆ ಸೇರಿದೆ. ರಾತ್ರಿ ಆಗಿರೋದ್ರಿಂದಾಗಿ ಸಹಜವಾಗಿ ಇಲ್ಲಿ ಯಾರು ಎಂಪ್ಲಾಯ್ಸ್ ಇರಲಿಲ್ಲ, ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು. ಬಟ್ ಇದು ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂಥ ಘಟನೆ ಇದು. ಅಕ್ಕಪಕ್ಕದ ಬಿಲ್ಡಿಂಗ್ಗಳಿಗೆ ವ್ಯಾಪಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿತ್ತು. ಮತ್ತು ಅಲ್ಲಿ ಸ್ಥಳೀಯರೋದನ್ನ ಕಂಡು ವಾಹನ ಸವಾರರು ಅಗ್ನಿಶಾಮಕಕ್ಕೆ ಫೋನ್ ಮಾಡಿದ್ದಾರೆ. ಇಮಿಡಿಯೇಟ್ಲಿ ಅವರು ಬಂದು ಆ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಸ್ವಲ್ಪ ಹೊತ್ತು ಏನಾದರೂ ಬಿಟ್ಟಿದ್ರೆ ಇಡೀ ಆ ಕಟ್ಟಡಕ್ಕೆ ಹೊತ್ತಿಕೊಳ್ಳುವಂಥ ಚಾನ್ಸಸ್ಗಳಿತ್ತು. ಆಲ್ರೆಡಿ ಬೆಂಕಿಯ ಸ್ವಲ್ಪ ಒಂದು ಕೆನ್ನಾಲಿಗೆ ಬೇರೆ ಬೇರೆ ಕಟ್ಟಡಗಳಿಗೂ ಕೂಡ ವ್ಯಾಪಿಸಿತ್ತು ಸಣ್ಣ ಪ್ರಮಾಣದಲ್ಲಿ. ಅಷ್ಟರೊಳಗಡೆ ಅಗ್ನಿಶಾಮಕ ಸಿಬ್ಬಂದಿಯವರು ಬಂದಿದ್ದಾರೆ ಮತ್ತು ಅಲ್ಲಿ ಕಂಪ್ಲೀಟಾಗಿ ಎಲೆಕ್ಟ್ರಿಕಲ್ ವಸ್ತುಗಳು ಸುಟ್ಟು ಕರಕಲಾಗಿದೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳಾಗಿದ್ದವು.